ಸರ್ ವಾರ್ನರಲ್ಲೇ ವಾರಿದೆ, ತುಂಬ ದೊಡ್ಡ ಎಚ್ಚರಿಕೆ. ಥ್ಯಾಂಕ್ಸ್, ಒಳ್ಳೆ ಕಂಟೆಂಟು. ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊ ಬಂದರೆ ಅದು ಕಲರ್ಫುಲ್ಲು, ಟೋನೇ ಬೇರೆ ಇದೆ, ಕಲರ್ ಟಿಂಟೇ ಬೇರೆ ಇದೆ. ಸೊ ಈ ಕಂಟೆಂಟ್ ಬೇರೆ ಥರ ಇದೆ. ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್. ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ. ಒಂದಷ್ಟು ಗ್ಲಿಮ್ಸಸ್ಸಲ್ಲಿ ಅಬ್ಸರ್ವ್ ಮಾಡೋದಾದರೆ ಒಂದು ಪಿಲ್ಲರ್ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು LED ಇದ್ರಲ್ಲಿ ಬರುತ್ತೆ. ಅಂದರೆ ಜನಗಳು ನೀವು ಸಾಯ್ತಾನೆ ಇರಿ, ನಾವು ಬದುಕ್ತಾರೆ ಅಂದರೆ ಎಚ್ಚರಿಕೆ ಗಂಟೆ. ಅಂದರೆ ಬಡವರಾಗಬೇಕು, ನಾವು ಚಂದಮಾಮ ಕತೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ. ಇಲ್ಲ, ನಾನು ಹೇಳೋದಕ್ಕಿಂತ ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ. ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನ ತರೋಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ. ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ, ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ. ಅವ್ನ ಎಮೋಷನ್ನು, ಅವನಿದು ನೀವೆಲ್ಲ ನೋಡ್ತೀರಾ, ಖುಷಿ ಪಡ್ತೀರಾ, ನಿಮ್ಮನ್ನು ನೀವು ಆ ಹೀರೋಲ್ಲಿ ನೋಡ್ಕೊತೀರಾ. ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗ್ತಾರೆ, ಒಬ್ಬ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ವಿಸಿಲ್ ಹೊಡಿತೀರಾ, ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಆ ರೂಟಲ್ಲೇ ನನಗೆ ಮನಸ್ಸು ಎಳೀತದೆ. ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ. ಮೊದಲನೇ ಸಿನಿಮಾಯಿಂದ ಇವತ್ತರೆಗೂ ಅದು ಅನಿಸುತ್ತೆ. ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ನಿಮ್ಮ ಕಥೆನೇ ಆಗಿರುತ್ತೆ. ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ. ಅದನ್ನು ಬಿಡೋಕ್ಕಾಗಲ್ಲ, ಯಾಕಂದರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್. ಅದೇ ಆ್ಯಕ್ಚುಲಿ ನಿಮ್ಮನ್ನು ಥಿಯೇಟ್ರಲ್ಲಿ ಕೂರಿಸೋದು. ವಿ ಆಲ್ ನೀಡ್ ಸ್ಟೋರೀಸ್, ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು, ತಿರುವುಗಳು ಬೇಕು, ಎಲ್ಲವೂ ಇರುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ. ಆ ಥರ ಇದು. ಉಪ್ಪಿ ಸರ್, ಇಲ್ಲಿ ನವೀನ್ ಸರ್. ಹಾಂ ಸರ್, ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದರೆ, ಏನನ್ನೂ ಹೇಳದೆ, ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ರಿ ನೀವು. ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು. UI ಅಂತ ಬಂದಾಗ ತುಂಬ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ದೀರಾ. ಅಂದರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ವಿಡಿಯೋ ಸಾಂಗ್ಗೆ ಬಿಟ್ಟರೆ, ಈ ಥರದ್ದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ? ತುಂಬ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆ ನಿಮಗೆ? ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇದಕ್ಕೆ ನನಗೆ ಶ್ರೀಕಾಂತ್ಗೆ, ನನಗೆ ನವೀನ್ಗೆ, ನನಗೆ ಮನೋಹರ್ ತುಂಬ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದರೆ ನಾನು ಯಾವಾಗಲೂ ಆಸೆ ಪಡ್ತೀನಿ, ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ಥರ ಆಗಿದೆ. ಈಗ ಎಲ್ಲ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ. ಅದನ್ನು ಬಿಡಲೇಬೇಕು ಅನ್ನೋ ಥರ ಸಾಂಗ್ಗಳು ಬಿಡ್ತಾರೆ, ವೀಡಿಯೋಸ್ಗಳು ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗಲೂ ಅದು ಮನಸ್ಸಿಗೆ ಒಪ್ಪಲ್ಲ. ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ನೆಕ್ಸ್ಟ್ ಪಿಕ್ಚರನ್ನು ಟ್ರೈ ಮಾಡ್ತೀನಿ. ನಾನು ಒಂದೇ ಒಂದು ವಿಷುವಲ್ಲು ತೋರಿಸದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಗೊತ್ತಿಲ್ಲ ಅದು. ಬಟ್ ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದರೆ, ಒಂದು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ. ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನು ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದರೆ, ಈ ಟ್ರೈಲರ್ ಟೀಸರ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲ ಊಟನ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಕೊಟ್ಬಿಟ್ರು, ನೋಡ್ಕೊಳ್ಳಿ ಅಂದರೆ ನನಗೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ? ಇದು ಗೊತ್ತಿಲ್ಲ ನನಗೆ, ಇದು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಬರಬೇಕು ಅಂದರೆ ಇದು ಮಾಡಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನು ಒಡೆದು ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು. ಆದಷ್ಟು ನಾವು ಅದನ್ನು ಟ್ರೈ ಮಾಡಿದ್ದೀವಿ. ಇದರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದ್ದೀವಿ. ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು 15 ಡೇಸೇ ಇರೋದ್ರಿಂದ ನಮಗಿವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ. ಸೊ ಇದು ರಿಲೀಸ್ ಆಗ್ತಿದೆಯಪ್ಪ, ಎಲ್ಲ ಲ್ಯಾಂಗ್ವೇಜಲ್ಲಿ ಆಗ್ತಿದೆ ಅಂತ ತೋರ್ಸೋಕ್ಕಾರ ನಾವು ಮಾಡಲೇಬೇಕು ಇದನ್ನು. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ. ಯಾಕಂದರೆ ಈ ಮೈಂಡ್ ಸೆಟ್ಟನ್ನು ನೀವು ಸಿನಿಮಾ ನೋಡಿದಾಗ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿರೋದು. ಸರ್, ಹೌ ಮಚ್ is the character Kalki close to you in real life, sir? That character. ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು, ನೀವು ಡಿಶುಮ್ ಅಂತ ಇದ್ದೀರಲ್ಲ, ಅದೇ ದ ಡಿಸ್ಟ್ರಾಯರ್. ಅಲ್ಲ, ಕಲ್ಕಿ ಹೆಂಗಿರುತ್ತೆ ಅಂತ ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ? No, whatever you have imagined, what we you are have also seen in the Telugu film? No, that last time we spoke Nobody about knows. it, sir. No, nobody knows ಕಲ್ಕಿ ಆಗಿರ್ತಾರೆ ಅಂತ. ಅಲ್ಲ, ಉಪೇಂದ್ರ, ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ. ನೋಡಿದ್ರ, ನಿಮಗೆ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್. ಅದು ಇದು ಕಲ್ಕಿ. Okay, what is, how much is the character close to you in real life, sir? ಇದು ನನ್ನ ಪ್ರಕಾರ ನಿಮ್ಮೊಳಗೆ ಎಲ್ಲರೊಳಗಿರುವಂಥ ರೆಬೆಲ್ ನೇಚರೇ ಆ ಕ್ಯಾರೆಕ್ಟರ್. ಓಕೆ, ನಿಮ್ಮೊಳಗೆ ಇದೆ ಅದು. ಆ್ಯಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಒಬ್ಬ ಹೀರೋ ಬರ್ತಾನೆ, ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ? ಇವಂದು ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ. ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ.
the director in Upendra is satisfied with UI because ನೀವೇ ಲೈಕ್ ನಾನು ನೋಡಬೇಕು ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್ ರಿಲೀಸ್ ಡೇಟ್ ಬಗ್ಗೆ ಇಲ್ಲ. ಫೈನಲಿ ಇಸ್ ಇಟ್ ಸ್ಯಾಟಿಸ್ಫೈಡ್? ಇಲ್ಲ, ಸಾಧು ಅವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ. ಅದು ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕೊನೆಗೆ ಇವರೆಲ್ಲ ತಳ್ಳಬೇಕು, ಹಾಕಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನು ಭಾಳಷ್ಟು ಮಾಡಿಬಿಟ್ಟಿದ್ದಾರೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೇ ಇರ್ತೀನಿ ಅದನ್ನು. ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲ ಡೈರೆಕ್ಟ್ರಿಗೂ ಇರುತ್ತೆ ಅದು, ಆ್ಯಕ್ಚುಲಿ ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿಯಾದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ಹಾಂ ಸರ್, ನಿಮ್ಮ ಸಿನಿಮಾಗಳು, ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ನ ಕೊಡ್ತಾ ಹೋಗ್ತಾ ಇರ್ತೀರಿ ಸಿನಿಮಾದಲ್ಲಿ, ಅಂದರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ. ಸೊ ಇದರಲ್ಲೂ ಕೂಡ ಆ ಥರದೊಂದು ಡೈಲಾಗ್ ಬರೋದ್ರಿಂದ ಏನು ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಡ್ತೀರಿ, ಮತ್ತು 2040ಗೆ ತೋರಿಸಿದ್ರಿ, ಹಾಗಾಗಿ? ಅಲ್ಲಲ್ಲ, ಏನಂದರೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ನಾವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್ಮು. ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಲ್ಲಿ ನಿಮ್ಮ ಆಫೀಸಲ್ಲಿ ಆಗ್ಬೋದು, ಅಥವಾ ರೋಡಲ್ಲಿ ಆಗ್ಬೋದು, ಅಥವಾ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವು ಅದನ್ನೇ ಹೇಳ್ತೀವಿ, ಬಟ್ ಈ ಸಿನಿಮಾ ಅದಲ್ಲ. ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು.